ಶಾಲಾ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿ ಮಲ್ಲಪ್ಪ ಬಳಪ್ಪ ಹಟ್ಟಿಗೌಡರ್ ಮತ್ತು ಕಾರ್ಯದರ್ಶಿಗಳಾಗಿ ಬಾಳಗೌಡ್ ರಾಮಗೌಡ್ ಪಾಟೀಲ್ ಅವರು ಕಾರ್ಯದಿಂದಾಗಿ ಕೊಳವಿ ಅರಣ್ಯ ಕೆಲಸಗಾರರ ಸಹಕಾರಿ ಸಂಘದ ವತಿಯಿಂದ ಶಾಲೆಯ ಕಟ್ಟಡ ನಿರ್ಮಾಣವಾಯಿತು. 1955 ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧಿಯವರ ಜಯಂತಿ ದಿನದಂದು ಕೊಳವಿ ಶಾಲೆ ಉದ್ಘಾಟನೆಯಾಯಿತು. ಈ ವಿದ್ಯಾಮಂದಿರದಲ್ಲಿ ಕಲಿತಂತಹ ಅದೆಷ್ಟೋ ಜನ ಸ್ವಾತಂತ್ರ್ಯ ಯೋಧರು, ಪ್ರೊಫೆಸರ್ಗಳು, ಸೈನಿಕರು, ಆದರ್ಶ ರೈತರು, ವೈದ್ಯರು, ಇಂಜಿನಿಯರ್ಗಳು, ವೇದ ಪಂಡಿತರು, ಸರ್ಕಾರಿ ಅಧಿಕಾರಿಗಳಾಗಿದ್ದಾರೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು ತಾವು ಕಲಿತ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಈಗಿನ ತಂತ್ರಜ್ಞಾನವನ್ನು ಶಾಲೆಗೆ ಅಳವಡಿಸಿಕೊಂಡಿದ್ದಾರೆ. ಉದಾಹರಣೆಗೆ ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಕೊಠಡಿ, ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಮೇಜು, ಹಾಗೆಯೇ ಶಾಲೆಯ ಸುತ್ತ ಕಾಂಪೌಂಡ್, ಶೌಚಾಲಯ, ಮೈದಾನ, ಗೇಟು ಹೀಗೆ ಸುಮಾರು 30 ಲಕ್ಷಕ್ಕೂ ಅಧಿಕ ದೇಣಿಗೆಯೊಂದಿಗೆ ಶಾಲೆ ಶೃಂಗಾರಗೊಂಡಿದೆ.